ಹಾಯ್ ನಮಸ್ಕಾರ ಗೆಳೆಯರೇ. ಹನುಮಂತ ಎಂದರೆ ನಿಮಗೆ ನೆನಪಾಗುವುದು ಅಪ್ರತಿಮ ಭಕ್ತಿ, ಶೌರ್ಯ ಮತ್ತು ಬ್ರಹ್ಮಚರ್ಯ. ಭಾರತದಾದ್ಯಂತ ನಾವು ಹನುಮಂತನ ಸಾವಿರಾರು ಮಂದಿರಗಳನ್ನು ನೋಡುತ್ತೇವೆ. ಆದರೆ ನಿಮಗೆ ಗೊತ್ತೇ, ನಮ್ಮ ದೇಶದಲ್ಲಿ ಅದೆಂತಹ ವಿಚಿತ್ರ ಮತ್ತು ಅಚ್ಚರಿಯ ಹನುಮಂತನ ದೇವಾಲಯಗಳಿವೆ ಎಂದರೆ ಅವುಗಳ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಬೆರಗಾಗುತ್ತೀರಿ. ಸ್ತ್ರೀ ರೂಪದಲ್ಲಿ ದರ್ಶನ ನೀಡುವ ಆಂಜನೇಯನಿಂದ ಹಿಡಿದು ಶೀರ್ಷಾಸನ ಭಂಗಿಯಲ್ಲಿ ಅಂದರೆ ತಲೆ ಕೆಳಗಾಗಿ ನಿಂತಿರುವ ಹನುಮಂತನವರೆಗೆ ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಅತಿ ಅಪರೂಪದ ಮತ್ತು ರಹಸ್ಯಮಯವಾದ 5 ಹನುಮಂತನ ದೇವಾಲಯಗಳ ಬಗ್ಗೆ ತಿಳಿಯಲಿದ್ದೇವೆ. ಈ ಸ್ಥಳಗಳ ಪೌರಾಣಿಕ ಹಿನ್ನೆಲೆ ಏನು, ಇಲ್ಲಿನ ವಿಗ್ರಹಗಳು ಯಾಕೆ ಇಷ್ಟು ವಿಭಿನ್ನವಾಗಿವೆ, ಎಲ್ಲವನ್ನು ವಿವರವಾಗಿ ನೋಡೋಣ ಬನ್ನಿ. ವಿಡಿಯೋ ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಬನ್ನಿ ಇಂದಿನ ಈ ಭಕ್ತಿಪೂರ್ವಕ ಪ್ರಯಾಣವನ್ನು ಆರಂಭಿಸೋಣ. ಮೊದಲನೇ ದೇವಸ್ಥಾನ ನೋಡುವುದಾದರೆ ಛತ್ತೀಸ್ಗಢನ ರತನ್ಪುರದಲ್ಲಿ ಇರುವ ಗಿರ್ಜಾಬಂದ್ ಹನುಮಾನ್ ದೇವಸ್ಥಾನ. ಸಾಮಾನ್ಯವಾಗಿ ಹನುಮಂತನನ್ನು ಬ್ರಹ್ಮಚಾರಿ ಮತ್ತು ವೀರ ರೂಪದಲ್ಲಿ ನೋಡುತ್ತೇವೆ. ಆದರೆ ರತನ್ಪುರದಲ್ಲಿ ಹನುಮಂತನು ಮಾತೃತ್ವದ ರೂಪದಲ್ಲಿ ಅಂದರೆ ಸ್ತ್ರೀ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇಡೀ ವಿಶ್ವದಲ್ಲೇ ಹನುಮನನ್ನು ಸ್ತ್ರೀ ರೂಪದಲ್ಲಿ ಪೂಜಿಸುವ ಏಕೈಕ ದೇವಾಲಯ ಇದಾಗಿದೆ. ಈ ವಿಗ್ರಹವು ದಕ್ಷಿಣಾಭಿಮುಖವಾಗಿದ್ದು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಹೆಗಲ ಮೇಲೆ ಹೊತ್ತಿರುವಂತೆ ಕೆತ್ತಲಾಗಿದೆ. ಅಹಿರಾವಣ ಮತ್ತು ಮಹಿರಾವನನ್ನು ಪಾದಗಳ ಕೆಳಗೆ ನಿಗ್ರಹಿಸಿರುವ ಈ ಹನುಮಂತನು ಭಕ್ತರ ಸಕಲ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ. ವಿಶೇಷವಾಗಿ ಮಕ್ಕಳಿಲ್ಲದವರು ಮತ್ತು ದೀರ್ಘಕಾಲದ ಕಾಯಿಲೆ ಇರುವವರು ಇಲ್ಲಿಗೆ ಭೇಟಿ ನೀಡಿದರೆ ಶೀಘ್ರ ಫಲ ಸಿಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ ಆಗಿದೆ. ಗೆಳೆಯರೇ, ಇವಾಗ ನಾವು ಎರಡನೇ ದೇವಸ್ಥಾನವಾದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇರುವ ಲೇಟೆ ಹನುಮಾನ್ ದೇವಸ್ಥಾನದ ಬಗ್ಗೆ ನೋಡೋಣ ಬನ್ನಿ. ಪ್ರಯಾಗ್ರಾಜ್ನ ಪವಿತ್ರ ತ್ರಿವೇಣಿ ಸಂಗಮದ ದರದಲ್ಲಿರುವ ಈ ದೇವಾಲಯದಲ್ಲಿ ಹನುಮಂತನು ಮಲಗಿರುವ ಭಂಗಿಯಲ್ಲಿ ದರ್ಶನ ನೀಡುತ್ತಾನೆ. ಲಂಕೆಯ ವಿಜಯದ ನಂತರ ದಣಿದ ಹನುಮನು ಇಲ್ಲಿ ವಿಶ್ರಾಂತಿ ಪಡೆದನೆಂದು ಪುರಾಣಗಳು ಹೇಳುತ್ತವೆ. ಸುಮಾರು 20 ಅಡಿ ಎತ್ತರದ ಈ ಬೃಹತ್ ವಿಗ್ರಹವು ನೆಲಮಟ್ಟಕ್ಕಿಂತ ಕೆಳಗಿದೆ. ಮಳೆಗಾಲದಲ್ಲಿ ಗಂಗಾ ನದಿಯ ನೀರು ಉಕ್ಕಿ ಹನುಮನ ವಿಗ್ರಹವನ್ನು ಸ್ಪರ್ಶಿಸುತ್ತದೆ. ಇದನ್ನು ಗಂಗಾ ಮಾತೆಯು ಹನುಮನ ಪಾದಗಳಿಗೆ ಮಾಡುವ ಅಭಿಷೇಕ ಎಂದು ಭಾವಿಸಲಾಗುತ್ತದೆ. ಸಂಗಮ ಸ್ನಾನದ ನಂತರ ಈ ಹನುಮನ ದರ್ಶನ ಪಡೆದರೆ ಮಾತ್ರ ತೀರ್ಥಯಾತ್ರೆ ಪೂರ್ಣಗೊಳ್ಳುತ್ತದೆ ಎನ್ನಲಾಗುತ್ತದೆ. ಗೆಳೆಯರೇ, ಇವಾಗ ನಾವು ಮೂರನೇ ದೇವಸ್ಥಾನವಾದ ಮಧ್ಯಪ್ರದೇಶದ ಸವರ್ನಲ್ಲಿ ಇರುವ ಉಲ್ಟಾ ಹನುಮಾನ್ ದೇವಸ್ಥಾನದ ಬಗ್ಗೆ ನೋಡೋಣ ಬನ್ನಿ. ಇಂದೋರ್ ಬಳಿಯ ಸವರ್ನಲ್ಲಿರುವ ಈ ದೇವಾಲಯದಲ್ಲಿ ಹನುಮಂತನು ತಲೆ ಕೆಳಗೆ ಮತ್ತು ಕಾಲುಗಳನ್ನು ಮೇಲಕ್ಕೆತ್ತಿ ನಿಂತಿದ್ದಾನೆ, ಅಂದರೆ ಶೀರ್ಷಾಸನದಲ್ಲಿ ನಿಂತಿದ್ದಾನೆ. ಅಹಿರಾವಣನು ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದಾಗ ಅವರನ್ನು ಸಂರಕ್ಷಿಸಲು ಹನುಮನು ಭೂಮಿಯನ್ನು ಸೀಳಿ ಪಾತಾಳಕ್ಕೆ ಹೋದ ಸ್ಥಳವಿದು ಎನ್ನಲಾಗುತ್ತದೆ. ಪಾತಾಳ ಪ್ರವೇಶಿಸುವಾಗ ಹನುಮನು ತಲೆ ಕೆಳಗಾದ ಸ್ಥಿತಿಯಲ್ಲಿದ್ದ ಕಾರಣ ಇಲ್ಲಿ ವಿಗ್ರಹವು ಅದೇ ರೂಪದಲ್ಲಿದೆ. ವಿಗ್ರಹದ ಮೇಲೆ ಸಿಂಧೂರದ ಅಲಂಕಾರವಿದ್ದು ಪಕ್ಕದಲ್ಲಿ ಪರಸ್ಪರ ಹೆಣೆದುಕೊಂಡಿರುವ ಹಳೆಯ ಬೇವು ಮತ್ತು ರವಿ ಮರಗಳು ಇಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿವೆ. ಗೆಳೆಯರೇ, ಇವಾಗ ನಾವು ಹನುಮನ ಅಚ್ಚರಿಯ 4ನೇ ದೇವಸ್ಥಾನವಾದ ಬಿಹಾರದ ಪಾಟ್ನಾದಲ್ಲಿರುವ ಮಹಾವೀರ್ ಮಂದಿರದ ಬಗ್ಗೆ ನೋಡೋಣ ಬನ್ನಿ. ಉತ್ತರ ಭಾರತದ ಅತಿದೊಡ್ಡ ಹನುಮಾನ್ ದೇವಾಲಯಗಳಲ್ಲಿ ಒಂದಾದ ಇದು ಪಾಟ್ನಾ ಜಂಕ್ಷನ್ ಬಳಿ ಇದೆ. ಇಲ್ಲಿ ಗರ್ಭಗುಡಿಯಲ್ಲಿ 2 ಹನುಮಂತನ ವಿಗ್ರಹಗಳು ಅಕ್ಕಪಕ್ಕದಲ್ಲಿವೆ. ಒಂದು ದುಷ್ಟ ಶಿಕ್ಷೆಯ ಸಂಕೇತವಾದರೆ ಇನ್ನೊಂದು ಭಕ್ತರ ರಕ್ಷಣೆಯ ಸಂಕೇತವಾಗಿದೆ. ಇದು ಕೇವಲ ಪ್ರಾರ್ಥನಾ ಕೇಂದ್ರವಲ್ಲ, ಕ್ಯಾನ್ಸರ್ ರೋಗಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ನೀಡುವ ಮೂಲಕ ಸಾಮಾಜಿಕ ಕಳಕಳಿ ತೋರುತ್ತಿದೆ. ಇಲ್ಲಿನ ನೈವೇದ್ಯಂ ಲಡ್ಡು ಪ್ರಸಾದವು ವಿಶ್ವ ಪ್ರಸಿದ್ಧವಾಗಿದೆ. ಗೆಳೆಯರೇ, ಕೊನೆಯ ದೇವಸ್ಥಾನ ಅಂದರೆ
ಐದನೇ ದೇವಸ್ಥಾನವಾದ ಉತ್ತರ ಪ್ರದೇಶದ ಶಹಜಹಾನ್ಪುರ್ನಲ್ಲಿ ಇರುವ ಹನುಮತ್ ಧಾಮ್ ದೇವಸ್ಥಾನದ ಬಗ್ಗೆ ನೋಡೋಣ ಬನ್ನಿ. ಗಾರ ನದಿಯ ದಡದಲ್ಲಿರುವ ಒಂದು ಪುಟ್ಟ ದ್ವೀಪದಲ್ಲಿ ಈ ಬೃಹತ್ ದೇವಾಲಯವಿದೆ. ಇಲ್ಲಿನ ಹನುಮ ವಿಗ್ರಹವು 104 ಅಡಿ ಎತ್ತರವಿದ್ದು ಉತ್ತರ ಭಾರತದ ಅತಿ ಎತ್ತರದ ಪ್ರತಿಮೆಗಳಲ್ಲಿ ಒಂದಾಗಿದೆ. ನದಿಯ ಮಧ್ಯದಲ್ಲಿರುವ ಕಾರಣ ಭಕ್ತರು ಸೇತುವೆಯ ಮೂಲಕ ದೇವಾಲಯವನ್ನು ತಲುಪಬೇಕು. ರಾತ್ರಿಯ ಸಮಯದಲ್ಲಿ ವಿದ್ಯುತ್ ದೀಪಗಳಿಂದ ಈ ವಿಗ್ರಹವು ಕಂಗೊಳಿಸುತ್ತದೆ. ಹನುಮಂತನು ತನ್ನ ಹೃದಯವನ್ನು ಹರಿದು ರಾಮ ಸೀತೆಯರನ್ನು ತೋರಿಸುವ ವಿಗ್ರಹವು ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಭಾವವನ್ನು ಉಕ್ಕಿಸುತ್ತದೆ. ಗೆಳೆಯರೇ, ನಾವು ಇಲ್ಲಿಯವರೆಗೂ ಹನುಮಾನನ 5 ಅಚ್ಚರಿಯ ದೇವಸ್ಥಾನಗಳ ಬಗ್ಗೆ ನೋಡಿದೆವು. ನೀವು ಜೀವನದಲ್ಲಿ ಒಮ್ಮೆಯಾದರೂ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೇ.